Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇತ್ತು ಒಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಏನು ಗೊತ್ತಾ ಅದು? ಯಾರೆಲ್ಲ ಈ ವರ್ಷ 5ನೇ ಕ್ಲಾಸ್ ಎಕ್ಸಾಮ್ ಬರ್ದಿರಲ್ಲ, ಯಾರೆಲ್ಲ ಮುರಾರ್ಜಿ ಎಕ್ಸಾಮ್ ಬರ್ದಿದ್ರಲ್ಲ, ಮುರಾರ್ಜಿ ಎಕ್ಸಾಮ್ ಬರ್ದು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಸರ್, ನಾವು ಮಾರ್ಕ್ಸ್ ಚೆನ್ನಾಗಿದೆ ಆದ್ರೆ ಸೆಕೆಂಡ್ ರೌಂಡಿಗೋಸ್ಕರ ವೇಟಿಂಗ್ ಅಲ್ಲಿ ಇದೀವಿ, ಯಾವುದೇ ಶಾಲೆಗೆ ಅಡ್ಮಿಷನ್ ಮಾಡಿಲ್ಲ ಅನ್ನೋರು ಯಾರ್ಯಾರು ಇದ್ರೆ ಎರಡನೇ ಲಿಸ್ಟ್ ಅನ್ನ KEA ವೆಬ್ಸೈಟ್ ಅಲ್ಲಿ ನಮ್ಮ ಮುರಾರ್ಜಿ ಶಾಲೆಯ ಎರಡನೇ ರೌಂಡ್ ಅನ್ನ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ನೀವು ಕಾಯ್ತಿದ್ರಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸೆಲೆಕ್ಷನ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡು ನಾವು ಮುಂದೆ ಯಾವ ಶಾಲೆಗೆ ಸೇರ್ಬೇಕು ಅಂತ ಎಲ್ಲ ನಾವು ತಿಳ್ಕೊಬೇಕಾಗತ್ತಲ್ವಾ. ಹಾಗಾಗಿ ಎರಡನೇ ರೌಂಡು ಸೆಕೆಂಡ್ ರೌಂಡು ಅನೌನ್ಸ್ ಆಗಿದೆ, ಬೇಗ ಚೆಕ್ ಮಾಡ್ಕೊಳ್ರಿ. ಅದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ. ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಪಟ್ ಅಂತ ಸಬ್ಸ್ಕ್ರೈಬ್ ಆಗ್ರಿ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ರಿ. ಯಾಕೆ ಹೇಳ್ರಿ, ನಾನು ಮಾಡೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಬೇಗನೆ ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗಾದ್ರೆ ನೋಡಿ, ಎರಡನೇ ಲಿಸ್ಟ್ ಬಿಟ್ಟಿದ್ದಾರೆ. ಹೇಗ್ ಸರ್ ನೋಡೋದು ಅಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಗೂಗಲ್ ನಿಮ್ಮ ಮೊಬೈಲ್ ಆಗ್ಲಿ ಅಥವಾ ಯಾವುದೇ ಕಂಪ್ಯೂಟರ್ ಆಗ್ಲಿ ನೀವು ಗೂಗಲಿಗೆ ಹೋಗಿ KEA ಅಂತ ಬರೆದು ಸರ್ಚ್ ಕೊಡ್ರಿ. ಅಲ್ಲಿ KEA ಅಂತ ಬರೆದು ಸರ್ಚ್ ಕೊಟ್ಟ ಮೇಲೆ KEA ಹೋಮ್ ಅಂತ ಬರುತ್ತೆ, ಅಲ್ಲಿ ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನ್ ಬರುತ್ತೆ, ಈ ತರ ಪುಟ ಓಪನ್ ಆಗುತ್ತೆ. ಮೊಬೈಲಲ್ಲಾದ್ರೆ ಹಿಂಗ್ ಲೈನ್ ಬರುತ್ತೆ, ಇಲ್ಲಿ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡಿ ಮುಖಪುಟ ಪ್ರವೇಶ ಅಂತ ಇರುತ್ತೆ, ಹಿಂದಿನ ವರ್ಷಗಳಂತ ಇರುತ್ತೆ. ಇಲ್ಲಿ ಪ್ರವೇಶ ಇದೆ ನೋಡಿ ಅದ್ರ ಮೇಲೆ. ಮೊಬೈಲ್ ಅಲ್ಲಾದ್ರೆ ನಿಮ್ಮ ಬಲಗಡೆ ಸೈಡು 3 ಲೈನ್ ಸೇಮ್ ಒಂದ್ರ ಕೆಳಗೊಂದು ಅಷ್ಟೇ ಸೈಜ್ ಇರ್ತಾವ, 3 ಲೈನ್ ಇರ್ತಾವ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಮುಖಪುಟ ಪ್ರವೇಶ ಹಿಂದಿನ ವರ್ಷ ಈ ತರ ಕಾಣುತ್ತೆ. ಈ ಕಡೆ ಅದನ್ನ ಸ್ವಲ್ಪ ಲಾರ್ಜ್ ಮಾಡಿ, ಅಲ್ಲಿ ಪ್ರವೇಶ ಅನ್ನೋದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಥವಾ EMRS ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ವಾ. ಏಕಲವ್ಯ ಮಾದರಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಿಮಗೆ ಲೀಸ್ಟ್ ಓಪನ್ ಆಗುತ್ತೆ. ನೋಡ್ರಿ ಬಿಟ್ಟಿದ್ದಾರೆ ನೋಡ್ರಿ, KREIS 6ನೇ ತರಗತಿ 2ನೇ ಸುತ್ತಿನ ಪ್ರವೇಶ ಪಟ್ಟಿ 2025-26 15/5/2025 ಬಿಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ಸೆಲೆಕ್ಷನ್ ಆಗಿದ್ದೀರಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಡಿಸ್ಟಿಕ್ ವೈಸ್ ಬರುತ್ತೆ. ಓಕೆನಾ, ಈ ತರ ಡಿಸ್ಟಿಕ್ ವೈಸ್ ಯಾವ್ದು ಡಿಸ್ಟಿಕ್ ನಿಮ್ದು, ದಾವಣಗೆರೆ ಡಿಸ್ಟಿಕ್, ಚನ್ನಗಿರಿ ಡಿಸ್ಟಿಕ್, ದಾವಣಗೆರೆನ, ಶಿವಮೊಗ್ಗನ, ಉಡುಪಿನ, ವಿಜಯನಗರನ, ಯಾವ ಡಿಸ್ಟಿಕ್ ಇರುತ್ತೆ ನಮ್ದು ಆ ಡಿಸ್ಟಿಕ್ ನ ಕ್ಲಿಕ್ ಮಾಡಿ. ಅದ್ರ ಮೇಲೆ ನಿಮ್ದು ಯಾವ ಆ ಲೀಸ್ಟ್ ಬರುತ್ತೆ, ನಿಮ್ದು ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗಿದೆ ಅಂತ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಅದು ಯಾವ ತರ ಇರುತ್ತಪ್ಪ ಅಂದ್ರೆ ನೋಡಿ, ಈ ತರ ನಾವು ಸೆಲೆಕ್ಷನ್ ಮಾಡಿದ್ವಿ ಅಂದ್ರೆ ಇದು ನೋಡ್ರಿ, ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಅಂದ್ರೆ 6th ಎಂಟ್ರೆನ್ಸ್ ಎಕ್ಸಾಮ್ ಅಂದ್ರೆ ಸೆಕೆಂಡ್ ರೌಂಡ್ ಅಂತ ಇದೆ ನೋಡ್ರಿ, ಇಲ್ಲಿದೆ ನೋಡ್ರಿ ಸೆಕೆಂಡ್ ರೌಂಡ್, ಹೌದು ಇಲ್ಲ ಸೆಕೆಂಡ್ ರೌಂಡ್ ಅಂತ ಇರುತ್ತೆ. ಹಾಗಾಗಿ ಅಲ್ಲಿ ನೋಡ್ರಿ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಮಗುವಿಗೆ ಸಿಕ್ಕಿದೆ ಅನ್ನೋದಕ್ಕೆ ಉದಾಹರಣೆ ಇದು. ಈ ತರ ನಾವು ಏನ್ ಮಾಡ್ಬೇಕಾಗತ್ತೆ, ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಈಗ ಈಗ ಸೆಲೆಕ್ಷನ್ ಆಗಿರೋದನ್ನು ಮುಗೀತು. ಆದ್ರೆ ನೆಕ್ಸ್ಟ್ ಯಾರ ಮನೆಯಲ್ಲಿ ಎರಡನೇ ಕ್ಲಾಸ್ ಮುಗಿಸಿ 3, 4 ಮತ್ತೆ 5ನೇ ತರಗತಿಲಿ ಹೋಗ್ತಿದಾರಲ್ಲ ಆ ಮಕ್ಕಳಿಗೆ ನಾನು ಹೇಳೋದಂದ್ರೆ ನೋಡಿ, ಎಷ್ಟೋ ಮಕ್ಕಳು ಒಂದೊಂದು ಮಾರ್ಕ್ಸಿಗೂ ಕೂಡ 1 ಮಾರ್ಕ್ಸಿಂದ ಎಷ್ಟೋ ಮಕ್ಕಳು ಹಿಂದೆ ಉಳಿದು ಬಿಡ್ತಾವ. ಅದಕ್ಕ ನಮ್ಮ ಪ್ರಿಪರೇಷನ್ ಯಾವಾಗ್ಲೂ ಕೂಡ ಮುಂಚಿತವಾಗಿ ಇರ್ಬೇಕಾಗತ್ತೆ. ಹೇಗೆ ಸರ್ ಅನ್ನೋದಾದ್ರೆ ಇಲ್ಲಿ ನೋಡಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಅಡಿಯಲ್ಲಿ LKS ಅಕಾಡೆಮಿ ಅಂದ್ರೆ ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ ನಾವು ಎರಡು ರೀತಿಯ ಕ್ಲಾಸಸ್ ಗಳನ್ನ ಅಲಾಟ್ ಮಾಡ್ತಿದ್ವಿ. ಒಂದು ನಿಮಗೆ ಯಾವ ತರ ಇರುತ್ತೆ ಅಂದ್ರೆ, ಒಂದು ನಿಮಗೆ ರೆಸಿಡೆನ್ಷಿಯಲ್ ವಸತಿ ಸಹಿತ ಇರುತ್ತೆ. ಯಾರಿಗಿದು, ಬೇರೆ ಜಿಲ್ಲೆಯ ಮಕ್ಕಳಿಗೆ, ದೂರದ ಮಕ್ಕಳು ಇರ್ತಾರಲ್ಲ ಅವರಿಗೆ ಮನೆಯಿಂದ ಓಡಾಡಕ್ ಆಗಲ್ಲ ಕೋಚಿಂಗ್ ಸೆಂಟರ್ಗೆ, ಅವರಿಗೆ ವಸತಿ ಸಹಿತ ಕೋಚಿಂಗ್ ಅಂತ ಹಾಕ್ತಿವಿ. ಅವರಿಗೆ ವಸತಿ ಸಹಿತ ಕೋಚಿಂಗ್ ವಿತ್ ರೆಸಿಡೆನ್ಷಿಯಲ್ ಸೌಲಭ್ಯ ಇರುತ್ತೆ. ವಸತಿ ರಹಿತ ಅಂದ್ರೆ ಅವರು ಮನೆಯಿಂದ ಓಡಾಡಿ ಕ್ಲಾಸ್ ಅನ್ನ ಕೇಳ್ಕೋಬಹುದು. ಯಾರೆಲ್ಲ ಹತ್ರದವ್ರು ಇರ್ತಾರೆ, ಹತ್ರದ ಊರದವ್ರು 5 ಕಿಲೋಮೀಟರ್ 10 ಕಿಲೋಮೀಟರ್ 15 ಕಿಲೋಮೀಟರ್ 20 ಕಿಲೋಮೀಟರ್ ಇರ್ತಾರಲ್ಲ, ಬಸ್ ಕನ್ವೀನಿಯನ್ಸ್ ಇದೆ ಸರ್ ಅನ್ನೋರು ದಯವಿಟ್ಟು ನೀವು ಬಸ್ಸಲ್ಲೇ ಓಡಾಡಿ. ಯಾಕಂದ್ರೆ ದುಡ್ಡು ತುಂಬಾ ರೆಸಿಡೆನ್ಷಿಯಲ್ಗೆ ತುಂಬಾ ಖರ್ಚಾಗೋದ್ರಿಂದ ನೀವು ಮನೆಯಿಂದ ಓಡಾಡಿ ಪಾಸ್ ಆಗುವಂತ ಅವಕಾಶ ಇರುತ್ತೆ, ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇನ್ನು ಸರ್ ನಾವು ತುಂಬಾ ದೂರದ ಊರು, ನಿಮ್ದು ದಾವಣಗೆರೆ ಡಿಸ್ಟಿಕ್, ನಮ್ದು ಯಾದಗಿರಿ, ನಮ್ದು ಬಳ್ಳಾರಿ, ನಮ್ದು ತುಂಬಾ ದೂರದಲ್ಲಿ ಇದೀವಿ ಸರ್, ಇನ್ನೊಂದು
ನಮ್ಮ ಮಕ್ಕಳನ್ನ ತಂದು ಅಲ್ಲಿ ಬಿಡಕ್ ಆಗಲ್ಲ. ಜೊತೆಗೆ ಫೈನಾನ್ಸಿಯಲಿ ಬಹಳ ಪ್ರಾಬ್ಲಮ್ ಅಲ್ಲಿ ಇದೀವಿ ಅನ್ನೋ ಮಕ್ಕಳಿಗೋಸ್ಕರನೇ ಅಂತಾನೆ ನಾನು ಒಂದು ಸ್ಪೆಷಲ್ ಕೋರ್ಸ್ ಅಂತ ಮಾಡ್ತಿದ್ದೀನಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್. ಅಂದ್ರೆ ನೀವು ಮನೇಲಿ ಇದ್ಕೊಂಡೇ ನಾವು ಕ್ಲಾಸ್ ಕೇಳ್ಬೋದು, ನಾವು ಮನೇಲಿಗೆ ಬಂದು ಪಾಠ ಮಾಡ್ತೀವಿ, ನಿಮ್ಮ ಮೊಬೈಲಲ್ಲೇ ಕ್ಲಾಸ್ ಮಾಡ್ತೀವಿ. ಹೇಗೆ ಸರ್? ನೋಡಿ, ಆನ್ಲೈನ್ ಕೋಚಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಲಿ ಸಂಜೆ ಕ್ಲಾಸ್ ಟೈಮಿಂಗ್ಸು 7:30ರಿಂದ ಸಂಜೆ 8:30ರವರೆಗೆ ಪ್ರತಿದಿನ ಇರುತ್ತೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ. ಜೊತೆಗೆ ನೀವು ಆ ಕ್ಲಾಸಸ್ ಅನ್ನ ಕೇಳಿ ಅದೇ ಇವತ್ತೇನ್ ಕ್ಲಾಸ್ ಮಾಡಿರ್ತೀವಲ್ಲ ಅದನ್ನ ಬೆಳಿಗ್ಗೆ ಎದ್ದು 1 ಗಂಟೆ 5:30ರಿಂದ 6:30ವರೆಗೂ ಓದ್ಬಿಟ್ರೆ ಅದಕ್ಕಿಂತ ಎಫೆಕ್ಟಿವ್ ಆಗಿ ಇನ್ನೊಂದಿರಲ್ಲ. ಎವ್ರಿ ಡೇ ಮಾಡಿ, ಸ್ಕೂಲ್ ಸಿಲೆಬಸ್ ಜೊತೆನೆ ಇದನ್ನು ಮಾಡಬಹುದು. ಎಷ್ಟೋ ಮಕ್ಕಳು ಹೇಳ್ತೀನಲ್ವಾ, ಹಗ್ಲು ರಾತ್ರಿ ಕೂತ್ಕೊಂಡು ನೋಡ್ರಿ, ಆನ್ಲೈನ್ ಅಲ್ಲಿ ಕ್ಲಾಸ್ ಕೇಳಿ, ಹಗಲೆಲ್ಲ ಕೆಲಸ ಮಾಡಿ, ಆನ್ಲೈನ್ ಅಲ್ಲಿ ಕ್ಲಾಸ್ ಕೇಳಿ IAS ಎಕ್ಸಾಮ್ ಪಾಸ್ ಮಾಡ್ಬೋದಂತೆ. ಅಂತದ್ರಲ್ಲಿ ನವೋದಯ ಎಕ್ಸಾಮ್ ಪಾಸ್ ಮಾಡೋದೇನು ದೊಡ್ಡದಲ್ಲ. ಅದಕ್ಕೆ ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ ವಿಶೇಷವಾಗಿ ಈ ಸರಿ ಅಂದ್ರೆ ಪ್ರತಿ ವರ್ಷ ನೋಡ್ರಿ, ನವೋದಯಕ್ಕೆ 10,000 ರೂಪಾಯಿ ಮೇಲಿರುತ್ತೆ ಕೋಚಿಂಗ್ ಫೀಸ್ ಯಾವಾಗ್ಲೂ ಕೂಡ. ಇದರಲ್ಲಿ ಒಬ್ರು ಫೀಸ್ ಅಲ್ಲಿ 3 ಜನಕ್ಕೆ ಪಾಠ ಮಾಡ್ಬೋದು ನಾವು ಅಲ್ವಾ? ಒಬ್ರು ಫೀಸ್ ಅಲ್ಲಿ 3 ಜನ ನವೋದಯ ಪಾಸ್ ಮಾಡ್ಬೋದು ನೀವು. ಅಂದ್ರೆ ನೋಡಿ, LKS ಅಕಾಡೆಮಿ ಅಂತ ನೋಡ್ರಿ ಇದೆಯಲ್ಲ, ಈ ತರದ್ದು ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಆಪ್ ಸಿಗತ್ತೆ. ಎಲ್ಲಿ? ಪ್ಲೇ ಸ್ಟೋರ್ ಅಲ್ಲಿ LKS ಅಕಾಡೆಮಿ ಅಂತ ಹೊಡೆದ್ರೆ ಈ ತರದ್ದು ನಮ್ದು ಆಪ್ ಮಾಡಿಸಿದೀವಿ. ಆಪ್ ಅಲ್ಲೇ ಕ್ಲಾಸಸ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿದೆ, ನವೋದಯ ಕೋರ್ಸ್ ಮತ್ತೆ ಸೈನಿಕ್ ಕೋರ್ಸ್. ಜೊತೆಗೆ ಮುರಾರ್ಜಿ, ಆದರ್ಶ, ಅಳಕಿ, ಪ್ರತಿಷ್ಠಿತ ಈ ಎಲ್ಲಾ ಎಕ್ಸಾಮ್ಗಳನ್ನು ನೀವು ಅಟೆಂಡ್ ಮಾಡಬಹುದು. ಈ ಎಲ್ಲಾ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಿದೀವಿ, ಕ್ಲಾಸಸ್ ಗಳನ್ನ ಮಾಡ್ತಾ ಇದೀವಿ. ಓಕೆನಾ? ಸರಿ, ಹಾಗಾದ್ರೆ ಪೇರೆಂಟ್ಸಿನ ಒತ್ತಾಯದ ಮೇರೆಗೆ ಅಂತಾನೆ ಈ ಕೋರ್ಸ್ನ ನಾನು ಲಾಂಚ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ ಆನ್ಲೈನ್ ಕೋಚಿಂಗು ನಮ್ಮದೇ ಆದ LKS ಅಕಾಡೆಮಿ ಅನ್ನೋ ಒಂದು ಆಪ್ ನಲ್ಲಿ ನಮ್ಮದೇ ಆದ ಆಪ್ ಇರುತ್ತೆ, ಬೇರೆ ಯಾವುದೇ ರೀತಿಯ ಲಿಂಕ್ ಬರಲ್ಲ. ಅದೇ ಆಪ್ ಒಳಗೆ ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ ನವೋದಯ ಮತ್ತೆ ಸೈನಿಕ್ ಜೊತೆಗೆ ಮುರಾರ್ಜಿ, ಆದರ್ಶ, ಅಳಕಿ, ಪ್ರತಿಷ್ಠಿತ ಈ ಎಲ್ಲಾ ಕ್ಲಾಸಸ್ ಗಳಿಗೂ ನೀವು ಎಲ್ಲಾ ಎಕ್ಸಾಮ್ನು ಸಹ ಬರೀಬಹುದು. ಎಲ್ಲಕ್ಕೂ ಸಂಬಂಧಪಟ್ಟಂತೆ ನಾವು ಕ್ಲಾಸಸ್ ನ ನೀಡ್ತಾ ಇದ್ದೀನಿ. ಅದು ಕೇವಲ ಮೊದಲು ಬಂದ 100 ವಿದ್ಯಾರ್ಥಿಗಳಿಗೆ, ಮೊದಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಆಫರ್ ಇರುತ್ತೆ. ಅದು ಬಡ ವಿದ್ಯಾರ್ಥಿಗಳಿಗೋಸ್ಕರ ಅಂತಾನೆ ಮಾಡಿರೋದು. ದುಡ್ಡಿರೋರು ಎಲ್ಲಾದ್ರೂ ಒಂದ್ ಕಡೆ ಕೋಚಿಂಗ್ ಸೆಂಟರ್ ಓದಿಸ್ತಾರೆ, ಹೌದಾ ಇಲ್ಲ? ದುಡ್ಡಿರೋರು ಎಲ್ಲಾರು ಕೋಚಿಂಗ್ ಸೆಂಟರ್ ಕಳಿಸಿ ಓದಿಸ್ತಾರೆ. ಆದ್ರೆ ದುಡ್ಡು ಇಲ್ದಿರೋರಿಗೋಸ್ಕರ ಬಡ ವಿದ್ಯಾರ್ಥಿ, ಕೂಲಿ ಮಾಡ್ಕೊಂಡ್ ತಿಂತಿರೋ ಅಂತ ವಿದ್ಯಾರ್ಥಿ ಅಂತ ಈ ಪೇರೆಂಟ್ಸ್ ಗಳು ಇರ್ತಾರೆ, ನೋಡಿದಿರಲ್ವಾ? ತುಂಬಾ ಜನ ಇದ್ದಾರೆ ಬಡ ವಿದ್ಯಾರ್ಥಿಗಳು. ಅವ್ರ ತಂದೆ ತಾಯಿ ಎಲ್ಲೋ ಕೂಲಿ ಮಾಡ್ಕೊಂಡಿರ್ತಾರ, ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡಿರ್ತಾರ, ಕಟ್ಟಡ ಕಾರ್ಮಿಕರಾಗಿರ್ತಾರ, ಏನೋ ಒಂದ್ ಆಗಿರ್ತಾರ, ಆಟೋ ಡ್ರೈವರ್ ಆಗಿರ್ತಾರ, ಕ್ಯಾಬ್ ಡ್ರೈವರ್ ಆಗಿರ್ತಾರ, ಟ್ಯಾಕ್ಟ್ರಿ ಡ್ರೈವರ್ ಆಗಿರ್ತಾರ, ಬೇರೆ ಹೊಲದಲ್ಲಿ ಕೆಲಸ ಮಾಡೋ ಕೂಲಿ ಅಂತರ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ. ಯಾಕೆ ಅಂದ್ರೆ ಅವರ ಮಕ್ಕಳಲ್ಲಿ ಒಂದು ವಿಶೇಷವಾದ ಟ್ಯಾಲೆಂಟೆಡ್ ಇರುತ್ತೆ, ಓದ್ಬೇಕನ್ನೋ ಆಸಕ್ತಿ ಇರುತ್ತೆ, ಅವಕಾಶ ಇರಲ್ಲ. ದುಡ್ಡಿರೋರು ಯಾವ್ದೋ ಒಂದು ಒಳ್ಳೆ ಶಾಲೆಯಲ್ಲಿ ಓದಿಸ್ತಾರ, ಇಲ್ಲ ಒಂದು ಕೋಚಿಂಗ್ ಕಳಿಸ್ತಾರ. ಆದ್ರೆ ನಾನ್ ಮಾಡೋ ಕ್ಲಾಸಿಂದ ಈ 100 ವಿದ್ಯಾರ್ಥಿಗಳಿಗೆ ನಾನು ಕ್ಲಾಸ್ ತಗೊಂತಿದ್ದೀನಿ ಅಂದ್ರೆ 100 ವಿದ್ಯಾರ್ಥಿಯಲ್ಲಿ ಕೇವಲ 10 ವಿದ್ಯಾರ್ಥಿ ಹೋದ್ರೆ, ಬಡ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿ ಹೋದ್ರೆ ಇಡೀ ವರ್ಷ ಪಾಠ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗತ್ತೆ ನನಗೆ. ಇಡೀ ವರ್ಷ ಪಾಠ ಮಾಡಿದ್ದಕ್ಕೆ ಅಲ್ಲಿಗೆ ಸಾರ್ಥಕ ಆಯ್ತು. ಯಾಕಂದ್ರೆ ನಾವು ಎಲ್ಲಾರನ್ನೂ ಉದ್ಧಾರ ಮಾಡ್ತೀವಿ ಅನ್ನೋದು ಸುಳ್ಳು. ಕಷ್ಟಪಟ್ಟು ಓದ್ತೀನಿ ಅನ್ನೋ ಮಾತು ಯಾರು ಹಠ ಹಿಡಿದು ಕೂತ್ಕೊಂಡು ಓದ್ತಾರೆ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ, ಅವ್ರಿಗೆ ಖಂಡಿತ ಗೈಡೆನ್ಸ್ ಕೊಡ್ತೀನಿ. 100% ಔಟ್ ಆಫ್ ಔಟ್ ಸೆಲೆಕ್ಷನ್, ಔಟ್ ಆಫ್ ಔಟ್ ತಗೋಬಹುದು. ನೀವು 100ಕ್ಕೆ 100 ಮಾರ್ಕ್ಸ್ ತಗೋಬೇಕು ಸರ್, ನಾನು 100% ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದೇ ತರ ಪ್ರತಿದಿನ 7:30ರಿಂದ ಸಂಜೆ 7:30ರಿಂದ 8:30ರವರೆಗೆ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ. ಯಾವ ಕ್ಲಾಸು? ಲೈವ್ ಅಲ್ಲಿ ಕ್ಲಾಸ್ ಬರ್ತೀನಿ. ಲೈವ್ ಕ್ಲಾಸ್ ಇರುತ್ತೆ, ವಿತ್ ರೆಕಾರ್ಡೆಡ್ ಇರುತ್ತೆ. ನಾನು ಮಾಡೋ ಪ್ರತಿಯೊಂದು ಕ್ಲಾಸು ರೆಕಾರ್ಡ್ ಇರುತ್ತೆ. ಎಷ್ಟು ಸಲ ಬೇಕಾದ್ರೂ ಹಾಕೊಂಡು ನೀವು ನೋಡ್ಬೋದು, ನೋಟ್ಸ್ ಮಾಡ್ಕೋಬಹುದು. ಅಷ್ಟು ಮಾಡ್ರಿ. ಪ್ರತಿದಿನ ಸಂಜೆ 1 ಗಂಟೆ ಕ್ಲಾಸ್ ಕೇಳ್ರಿ, ಅದನ್ನೇ ಬೆಳಿಗ್ಗೆ ಎದ್ದು ಅದೇ ಕ್ಲಾಸ್ನ ಒಂದ್ಸಲ ರಿವಿಷನ್ ಮಾಡಿ. ಅದು ಯಾಕೆ ಪಾಸ್ ಆಗಲ್ಲ ನೋಡ್ರಿ, 100% ಆಗುತ್ತೆ. ವಿತ್ ಪೇರೆಂಟ್ಸ್ ಸಪೋರ್ಟ್ ಬೇಕಷ್ಟೇ. ಪೇರೆಂಟ್ಸ್ಗಳು ಯಾವುದೋ ಒಂದು ಕೋರ್ಸ್ ತಗೊಂಡ್ಬಿಟ್ಟು ಸುಮ್ಮನೆ ಮಕ್ಳಿಗೆ ಮೊಬೈಲ್ ಕೊಟ್ಟು ಕೂರ್ಸೋದಾದ್ರೆ ನನ್ನ ಕೋರ್ಸ್ನ ನೀವು ತಗೊಳ್ಳೇಬೇಡಿ. ಇದನ್ನ ಮಾಡ್ತಿರೋ ಉದ್ದೇಶನೇ ಬಡ ವಿದ್ಯಾರ್ಥಿಗಳು, ಟ್ಯಾಲೆಂಟೆಡ್ ಇರುವಂತ ವಿದ್ಯಾರ್ಥಿಗಳು ಒಂದು ಒಳ್ಳೆ ಶಾಲೆ, ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಲಿ, ಒಂದು ಒಳ್ಳೆ ಅವಕಾಶ ಸಿಕ್ಕರೆ ಓದೋದಿಕ್ಕೆ, ಒಂದು ಒಳ್ಳೆ ಶಾಲೆ ಸಿಕ್ಕರೆ, ಒಂದು ಒಳ್ಳೆ ವಾತಾವರಣ ಸಿಕ್ಕರೆ ಆ ಮಗು ಭವಿಷ್ಯನೇ ಚೇಂಜ್ ಆಗುತ್ತೆ. ಒಂದು ಕುಟುಂಬದಲ್ಲಿ ಒಂದು ಮಗು ಗೌರ್ಮೆಂಟ್ ಎಂಪ್ಲಾಯ್ ಆಯ್ತು ಅಂದ್ರೆ, ಒಂದು ಮಗು ಮುಂದೆ ಹೋಯ್ತು ಅಂದ್ರೆ ಇಡೀ ಕುಟುಂಬನೇ ಉದ್ಧಾರ ಆಗುತ್ತೆ, ಇಡೀ ಕುಟುಂಬನೇ ಬದಲಾವಣೆ ಆಗುತ್ತೆ. ಹೌದಲ್ಲ? ಒಂದು ಮಗುಗೆ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕಿ ಒಂದು ಒಳ್ಳೆ ಪೊಸಿಷನ್ಗೆ ಹೋತು, ಒಂದು ಒಳ್ಳೆ ಆಫೀಸರ್ ಆದ್ರೂ ಇಡೀ ಕುಟುಂಬನೇ ಬದಲಾವಣೆ ಆಗುತ್ತೆ. ಹೌದೋ ಇಲ್ಲ? ಹೌದೇ ಇಲ್ಲ? ಹಾಗಾಗಿ ಒಂದು ಒಳ್ಳೆ ಅವಕಾಶನ ಮತ್ತೆ ಸಿಗಲ್ಲ. ಯಾರೆಲ್ಲ ಮಕ್ಕಳು 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಓದ್ತಿದ್ದೀರಿ,
ಆ ಎಲ್ಲಾ ಮಕ್ಕಳು ಈಗ್ಲಿಂದನೇ ಪ್ರಾಕ್ಟೀಸ್ ಮಾಡಿ. ಮತ್ತು 5ನೇ ತರಗತಿ ಓದ್ಬೇಕಾದ್ರೆ ನಿಮಗೆ ಜೂನ್ ಅಥವಾ ಜುಲೈನಲ್ಲಿ ಕಾಲ್ಫರ್ ಆಗುತ್ತೆ ಯಾವುದು ನವೋದಯ ಅಪ್ಲಿಕೇಶನ್. 5ನೇ ತರಗತಿಗೆ ನಿಮಗೆ ಸಿಗುತ್ತೆ ನವೋದಯ, RMS, ಸೈನಿಕ್, ಅಳಕಿ, ಪ್ರತಿಷ್ಠಿತ, ಮುರಾರ್ಜಿ ಎಲ್ಲಾ ಶಾಲೆಗೂ ಅವಕಾಶ ಸಿಗೋದೆ 5ನೇ ತರಗತಿಗೆ. ಬಟ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮಿಗೆ 2 ತಿಂಗಳು ಇರ್ಬೇಕಾದ್ರೆ ದಯವಿಟ್ಟು ಯಾರು ಕೂಡ ಬರಕ್ ಹೋಗ್ಬಿಡ್ರಿ, ಅವಾಗ ಏನೂ ಮಾಡಕ್ಕಾಗಲ್ಲ. ಈಗ್ಲಿಂದನೇ ಪ್ರಿಪೇರ್ ಮಾಡ್ರಿ. ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.